ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿರುವ ಚಾಲುಕ್ಯರ ಅದ್ಭುತ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು. ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ, ವಿಶೇಷವಾಗಿ ಇಂದಿನ ಕರ್ನಾಟಕದಲ್ಲಿ, ಚಾಲುಕ್ಯರು ನಿರ್ಮಿಸಿದ ದೇವಾಲಯಗಳು ಕೇವಲ ಕಲ್ಲಿನ ಕಟ್ಟಡಗಳಲ್ಲ. ಅವು ಕಲೆ, ವಿಜ್ಞಾನ, ಭಕ್ತಿ ಮತ್ತು ಶಕ್ತಿಯ ಪ್ರತೀಕಗಳು. ಚಾಲುಕ್ಯ ವಾಸ್ತುಶಿಲ್ಪದ ಮುಖ್ಯ ಕೇಂದ್ರಗಳು ಯಾವುವು ಗೊತ್ತಾ? ಬಾದಾಮಿ, ಐಹೊಳೆ, ಪಟ್ಟದಕಲ್. ಈ ಮೂರು ಸ್ಥಳಗಳನ್ನು ಚಾಲುಕ್ಯ ವಾಸ್ತುಶಿಲ್ಪದ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ. ವೈಶಿಷ್ಟ್ಯ 1. ಉತ್ತರ ಮತ್ತು ದಕ್ಷಿಣ ಶೈಲಿಗಳ ಸಂಗಮ. ಚಾಲುಕ್ಯರು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಹೊಸ ಶೈಲಿಯನ್ನು ಸೃಷ್ಟಿಸಿದರು. ಇದು ಭಾರತೀಯ ವಾಸ್ತುಶಿಲ್ಪದಲ್ಲಿ ಮೊದಲ ಸಂಯುಕ್ತ ಶೈಲಿ ಎಂದು ಹೇಳಬಹುದು. ವೈಶಿಷ್ಟ್ಯ 2. ಕಲ್ಲಿನಲ್ಲಿ ಜೀವಂತ ಶಿಲ್ಪಗಳು. ದೇವಾಲಯಗಳ ಗೋಡೆಗಳು ಕಥೆ ಹೇಳುತ್ತವೆ. ರಾಮಾಯಣ, ಮಹಾಭಾರತ, ದೇವತೆಗಳು, ಯೋಧರು ಎಲ್ಲವೂ ಕಲ್ಲಿನಲ್ಲಿ ಜೀವಂತವಾಗಿವೆ. ಶಿಲ್ಪಗಳ ನಿಖರತೆ ನೋಡಿದರೆ ಇದು ಕಲ್ಲು ಅಲ್ಲ, ಜೀವಂತ ಕಲೆಯಂತೆ ಕಾಣುತ್ತದೆ. ವೈಶಿಷ್ಟ್ಯ 3. ಗುಹಾ ದೇವಾಲಯಗಳ ಅದ್ಭುತ. ಬಾದಾಮಿಯ ಗುಹಾ ದೇವಾಲಯಗಳು ಪರ್ವತವನ್ನು ಕತ್ತರಿಸಿ ನಿರ್ಮಿಸಲ್ಪಟ್ಟವು. ಇದು ಆ ಕಾಲದ ಇಂಜಿನಿಯರಿಂಗ್ ಅದ್ಭುತ. ಒಂದು ದೊಡ್ಡ ಕಲ್ಲಿನಿಂದ ದೇವಾಲಯವನ್ನು ಸೃಷ್ಟಿಸುವ ಕಲೆಯೇ ಚಾಲುಕ್ಯರ ಮಹತ್ವ. ವೈಶಿಷ್ಟ್ಯ 4. ವಿಜ್ಞಾನ ಮತ್ತು ಕಲೆ ಒಂದಾಗಿ. ದೇವಾಲಯಗಳು ಕೇವಲ ಪೂಜೆಗೆ ಮಾತ್ರವಲ್ಲ, ಅವು ಖಗೋಳಶಾಸ್ತ್ರ, ಜ್ಯಾಮಿತಿ, ಧ್ವನಿವಿಜ್ಞಾನ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲ್ಪಟ್ಟವು. ಸೂರ್ಯನ ಬೆಳಕು ದೇವಾಲಯದ ಒಳಗೆ ನಿಖರ ಸಮಯದಲ್ಲಿ ಬೀಳುವಂತೆ ವಿನ್ಯಾಸ ಮಾಡಲಾಗಿದೆ. ಚಾಲುಕ್ಯ ವಾಸ್ತುಶಿಲ್ಪ ನಮಗೆ ಹೇಳುವುದು ಏನು ಗೊತ್ತಾ? ಸಾಮ್ರಾಜ್ಯಗಳು ಕಳೆಯಬಹುದು, ರಾಜರು ಮರೆಯಾಗಬಹುದು, ಆದರೆ ಕಲೆ ಶಾಶ್ವತ. ಇಂದಿಗೂ ಆ ದೇವಾಲಯಗಳು ನಮ್ಮ ಇತಿಹಾಸದ ಮಹಿಮೆಯನ್ನು ಹೇಳುತ್ತಿವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತಿಹಾಸವನ್ನು ಪ್ರೀತಿಸುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡುವುದು ಮರೆತಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅದ್ಭುತ ಇತಿಹಾಸ ಕಥೆಗಳ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.